ನಮ್ಮ ಅಕ್ಕಗೆ ಎಲ್ಲ ವಿಷಯ ಗೊತ್ತಾಯ್ತು. ನಾನು ಇಲ್ಲಿ ಬರೋದಕ್ಕಿಂತ ಮುಂಚೆಗೆ ಎಲ್ಲ ವಿಷಯ ಗೊತ್ತಾಯ್ತು ಕಣಪ್ಪ. ಹೌದೇ? ಅಯ್ಯೋ ದೇವ್ರಿ. ಎಲ್ಲ ವಿಷಯ ಹಂಗಾರೆ ಗೊತ್ತಾತ್ ನಿಮ್ಮ ಅಕ್ಕಗೆ? ಗೊತ್ತಾತಪ್ಪ. ಅವಳು ಗಲಾಟೆ ಮಾಡಿದ್ಲು. ಹಂಗೆ ನನ್ನ ಮನೆಯಿಂದ ಹೊರಗೆ ಕಳಿಸಿದ್ಲು. ಏನು ಮಾಡ್ತೀಯ ಬಂದೆ. ಇಲ್ಲೂ ಬಂದು ಮರ್ಯಾದೆ ತೆಗಿತೀನಿ ಅಂತ ಹೇಳವಳೆ. ಅದಕ್ಕೆ ದುಡ್ಡು ಅವಳಿಗೆ ಸುಮ್ಮನೆ ಕೊಟ್ಟು ಬಂದ್ಬಿಡೋಣ. ಕೊಡು ದುಡ್ಡ ಅವಳಿಗೆ. ಎಲ್ಲನ ಕೊಟ್ಟು ಬಂದ್ಬಿಡೋಣ ನಮ್ಮ ಅಕ್ಕಗೆ. ಅದು ನಾನು ಕಳಿಸಿದ್ನಲ್ಲ, ನಿನ್ನ ಕೈ ಕೊಟ್ಟಿದ್ನಲ್ಲ, ಆ ದುಡ್ಡೆಲ್ಲನ ಕೊಡು. ಏ ಬೇಡ, ಸುಮ್ಕಿರತ್ತ. ಏನೂ ಕೊಡೋದು ಬೇಡ. ಯಾಕೆ ಕೊಡಕ್ಕೆ ಹೋಗೋಣ ಹೇಳು? ಸುಮ್ಮನೆ ಕೊಟ್ಟು ಯಾಕೆ ನಾವು ಇಲ್ಲದ್ದೆಲ್ಲನ ಇದು ಮಾಡ್ಕೊಂಬಕ್ಕೆ ಹೋಗ್ಬೇಕು? ಕೊಡೋದು ಬೇಡ, ಸುಮ್ಮನಿರು. ಯಾಕೆ ಕೊಡೋಣ? ಯಾರು ಕೊಡಕ್ಕೆ ಹೋಗಲ್ಲ. ಇವಾಗ ಸಿಕ್ಕಿರೋದನ್ನ ಯಾರಾದರೂ ಕೊಡ್ತಾರಾ? ಯಾರು ಕೊಡೋದಿಲ್ಲ. ಅವಳು ಬಂದಿಲ್ಲಿ ಮರ್ಯಾದೆ ತೆಗಿತಾಳೆ. ಏನು ಹಂಗೆ ರೊಚ್ಚಿಗೆ ಎದ್ಬಿಟ್ಟಾಳೆ. ಅವನು ಮಗನೂ ರೊಚ್ಚಿಗೆ ಎದ್ಬಿಟ್ಟವನಿ. ಎಲ್ಲರೂ ಬೈತಾರೆ, ಎಲ್ಲ ಸಿಟ್ಟು ಹಾಕ್ತಾರೆ. ನೋಡಿ ಎಂಥ ಕೆಲಸ ಮಾಡಿದ್ಯಾ ಅಂತೇಳಿ ಬೈತಾರೆ. ಅದಕ್ಕೇನೆ ಏನು ಬೇಡ. ಇಲ್ಲಿ ನೋಡು, ನೀನು ಫಸ್ಟು ದುಡ್ಡು ಕೊಡಪ್ಪ ಸ್ವಾಮಿ. ನಾವು ವಾಪಸ್ ಕೊಟ್ಬಿಡೋಣ. ಅವ್ರ ದುಡ್ಡು ಬೇಡ. ಬೇಕಾದ್ರೆ ನಾವು ಹೆಂಗೆ ಕೂಲಿ ಮಾಡಿ ಕೆಲಸ ಮಾಡಿ ಹಂಗೆ ತೀರ್ಸೋಕ್ಕಾಗುತ್ತೆ. ಅವ್ರು ಒಳ್ಳೆಯರೆಲ್ಲ ಯಾಕೆ ಬೇಕು ಬಂದು ಮರ್ಯಾದೆ ತೆಗಿತಾಳೆ. ಮೊದಲೇ ನಮ್ಗೆ ಆಗ್ದಿಲ್ದಾರು ಜಾಸ್ತಿ ಜನ ಅಕ್ಕಪಕ್ಕದವರೆಲ್ಲನ ಯಾರು ಮಾತಾಡ್ಸಲ್ಲ. ಸುಮ್ಮನೆ ಯಾಕೆ ಇಲ್ಲಿ ಬಂದು ಮರ್ಯಾದೆ ತೆಗಿತಾಳೆ. ಅದಕ್ಕೇನೆ ಏನು ಬೇಡ, ಸುಮ್ಮನೆ ಕೊಡು. ವಾಪಸ್ ಕೊಡೋಕ್ಕಾಗುತ್ತೆ. ಹೋಗತ್ತಾ ದುಡ್ಡು? ಇಲ್ಲ ಇವಾಗ. ಅದು ಏನಾತಂದ್ರೆ, ದುಡ್ಡಿಲ್ಲ. ಏನಾಯ್ತು? ಏನಾಯ್ತಂತ ದುಡ್ಡು? ದುಡ್ಡು ನಾನು ಈಸ್ಪೆಟ್ಟಾಡಕ್ಕೆ ತಗೊಂಡೋದ್ನ ಬಿಡು. ಸ್ಯಾನೆ ಐತಿ, ಇನ್ನು ಸ್ಯಾನೆ ಮಾಡ್ಬೋದಿದ್ರ ಜೊತೆಗೆ ಅಂತ ತಗೊಂಡೋದ್ನ. ಅದು ಎಲ್ಲ ಹೋಗ್ಬಿಡ್ತೀನಿ. ಒಂದು 10,000 ಐತೆ ಅಷ್ಟೇನೆ. ಅದು 10,000 ಇನ್ನು ಯಾರಿಗ ಸಾಲ ಐತೆ ಕೊಡಬೇಕು. ನಾನು ಅದನ್ನ ಈಸ್ಪೆಟ್ಟಾಡಿ ಎಲ್ಲ ಕಳೆದ್ಬಿಟ್ಟೆ. ಅವಾಗ ಬನ್ನಿ ಅಮ್ಮನಿ ರಂಗಮ್ಮ. ಅವ್ನಿಗೆ ಎಲ್ಲೋ ದುಡ್ಡು ಸಿಕ್ಕಿತ್ ಕಣೆ. ಏನು ಮಜಾನೇ ಮಜಾ. ತೊಂದು ಮನೆಯಾಗೆಲ್ಲ ಕುಡ್ಕೊಂಡು. ಅಯ್ಯೋ ದೇವ್ರೆ, ನೀನು ನೋಡೋಗಲ್ಲ ಇನ್ನೊಂದು ರೂಮ್ನಾಗೆ ಅಲ್ಲೆಲ್ಲ ಬಾಟ್ಲಿಗಳೆಲ್ಲ ಇದ್ದಾವೆ. ಕುಡ್ಕೊಂಡು ಮೆರ್ಕೊಂಡು ಈಸ್ಪೆಟ್ಟಾಡ್ಕೊಂಡು ಅವನಿಗೆ ದುಡ್ಡು ಕೊಟ್ಟಿರೋದು ಯಾರೇ ತಾಯಿ? ಎಲ್ಲನ ನೀನು ನೋಡಿದ್ರೆ ಸಾಲ ಮಾಡಿದ್ಯಾ ಅಂತ ಹೇಳಿ ಬೈಕ್ಯಂತಾರೆ. ಅವ್ನು ನೋಡಿದ್ರೆ ಹೆಂಗೆ ಮಜಾ ಮಾಡ್ದ. ಅಯ್ಯೋ ದೇವ್ರಿ, ಇದೊಳ್ಳೆ ಸವಸಾತು. ಅಜ್ಜಿ ನಮ್ಮ ಅಕ್ಕಯಿಂದ ದುಡ್ಡು ಕಳಿಸಿದ್ದೆ ಕಣಜ್ಜಿ. ಅದಕ್ಕೇನೆ ನೀನು ಪಕ್ಕದಾಗಿರ್ತೀಯ ಬಿಡು, ಒಂದಿಟ್ಟು ಹೇಳ್ತೀಯ ಅಂತ ಹೇಳಿ ಅಂದ್ಕೊಂಡೆ. ಹೇಳ್ಬೇಕಾ ಇಲ್ವಾ? ಒಂದಿಟ್ಟು ದುಡ್ಡು ಪಡು ಕಳಿಬೇಡ ಕಣೋ ಅಂತ ಹೇಳಿ ಹೇಳ್ಬೇಕಾ ಬೇಡವಾ? ಅಲ್ಲ, ನಾನು ನಮ್ಮ ಅಕ್ಕಯಿಂದ ತಗೊಳ್ದ. ನಾನು ಅವಳು ಹೊಲ ಮಾರಿರೋದ ಅವಳು ಬೀರ್ನ ಕಿಕ್ಕಿರೋ ದುಡ್ಡ ನಾನು ಓದ್ಕೊಂಬಂದಿದ್ದೀನಿ. ಓದ್ಕೊಂಡು ಕಳಿಸಿದ್ದೀನಿ ನಮ್ಮ ಅಕ್ಕ ಇಂತಾಗ. ನಾನು ಇವಾಗ ಕಳ್ಳಿ ಆದೆ. ನನ್ನ ಮಗ ನೋಡಿರಿ ಎಲ್ಲ ನಮ್ಮ ಈಸ್ಪೆಟ್ಟಾಡಿದ್ನಿ ಅಂತ ಹೇಳ್ತಾ ಇದ್ದಾನಲ್ಲ. ಅಯ್ಯೋ ದೇವ್ರು, ಇವಾಗ ಏನು ಮಾಡ್ಬೇಕಪ್ಪ ಶಿವನೇ ದೇವ್ರೆ. ನಮ್ಮ ಅಕ್ಕ ಬತ್ತೀನಿ ಇಸ್ಕೊಂಡು ಹೋಗಕ್ಕೆ ಅಂತ ಹೇಳಿದ್ಲು. ಬಾ ಐತೆ ಕೊಡ್ತೀನಿ, ನಾವೇನೇನು ಕಳ್ದಿಲ್ಲ ನಿನ್ನ ದುಡ್ಡ ಅಂತ ಹೇಳಿ ಬಂದಿದ್ದೀನಿ. ಇವ್ನು ನೋಡಿರಿ ಓಟನ್ ದುಡ್ಡು. ಒಂದು 10 ಲಕ್ಷ ರೂಪಾಯಿ ದುಡ್ಡು ಇತ್ತೇನಪ್ಪ, ಎಲ್ಲ ಕಳೆದವ್ನಿ. ಒಂದು 10 ಲಕ್ಷದ ಮೇಲೆ ಇತ್ತು ದುಡ್ಡು. ಅದು ಓಟಿತ್ತ ಏನೋ ಒಂದು 10-12 ಲಕ್ಷ ಇತ್ತು. ಇನ್ನು ಹೊಲ ಮಾರಿರೋದೆಲ್ಲನ ಎಲ್ಲ ಕಳ್ದನಲ್ಲ ಮಾರಯ್ಯ. ಇವ್ನಿಗೆ ಮಾನ ಮರ್ಯಾದೆ ಬೇಡವೆ? ಇರೋ ಸಾಲನ ನಾವು ತೀರಿಸ್ಕೊಂಡ್ರೆ ಸಾಕಪ್ಪ ಅನ್ನಿಸ್ತೈತೆ. ಅಂತದ್ರಾಗ ಇವ್ನು ಬೇರೆ ಹಿಂಗೆ ಕಳೆದು ಕೂಕಣ. ನಾನು ಇದ್ರಾಗೆ ಸಾಲನಾದರೂ ತೀರಿಸ್ಕೋಬೋದು ಅಂತ ಹೇಳಿ ನಾನಿದ್ರೆ ಇವೊಂದೊಳ್ಳೆಯ ಸವಾಸ ಆತಲ್ಲಪ್ಪ. ಹೋಗು ಮಕ್ಕೊಟ್ಟು ಬೆಂಕಿ ಇಕ್ಕ. ಅಲ್ಲ, ಅದನ್ನು ಹಾಳು ಮಾಡಿ ಇಕ್ತಲ್ಲ ಕಳಿಸಿದ್ದನು. ಬಂದು ಮರ್ಯಾದೆ ತೆಗಿತಾಳೆ ನಮ್ಮ ಅಕ್ಕ. ಏನು ಹೇಳಬೇಕು? ನಾನು ವಾಪಸ್ ಕೊಡೋಣ ಅಂತ ಇದ್ದೆ. ಅಲ್ಲ, ಇವಾಗ ಮರ್ಯಾದೆ ತೆಗಿತಾರೆ. ಏನು ಹೇಳೋಣ ಇವಾಗ? ಬಂದು ಗಲಾಟೆ ಮಾಡ್ತಾಳೆ ನಮ್ಮ ಅಕ್ಕಯ್ಯ. ಅಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವೆ ನೀನು? ಒಂದಿಟ್ಟಾರ ದುಡ್ಡು ಕಳಿಸಿರೋದನ್ನ ಹೆಂಗಪ್ಪ ನಾನು ಇದು ಮಾಡೋದಂತ. ಈಗ ಮಾಡ್ಕೊಂಡಿರೋ ಸಾಲನೇ ಸಾಕು. ಅದನ್ನೇ ತೀರ್ಸೋಕ್ಕಾಗಲ್ಲ. ನಾನು ತತ್ತೀನಿ ಅಂತ ತಗೊಂಡೋಗಿ ಅವ್ರು ತಗೊಂಡು 1,000 ಇಸ್ಕೊಂಡ್ಕೊಡು, ಇವ್ರು ತಗೊಂಡು 1,000 ಇಸ್ಕೊಂಡ್ಕೊಡು ಅಂತ ಹೇಳಿ ಇಸ್ಕೊಂಡ್ಕೊಟ್ಟೆ ನಾನು. ನೀನು ಒಂದು ದಿವಸಕ್ಕನ ಗೆತ್ಕೊಂಬರ್ಲಿಲ್ಲ. ಏನು ನೀನು ಬುದ್ಧಿ ಕಲ್ತ್ಕೊಂಬ್ಲಿಲ್ಲ? ಏನು ಗೆತ್ಕೊಂಬಂದಿದ್ಯಾ ನೀನು ಈಸ್ಪೆಟ್ಟಾಡಕ್ಕಂತ? ಹೋಗಿ ಎಂದು ಗೆತ್ಕೊಂಬಂದಿಲ್ಲ, ಮತ್ತೆ ಹೋಗಿದೆಯೇ? ಬರೀ ಸೋತಿರೋದು ಅದನ್ನೇ ಒಂದು ಹುಚ್ಚಿಡಿಸ್ಕೊಂಡಿದ್ಯಲ್ಲ ನೀನು ಈಸ್ಪೆಟ್ಟಾಡೋದ. ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವೆ? ಬರೀ ಎಲ್ಲ ಕಳೆದಿರೋದೇ ಆಯಿತು. ನೀನು ಏನು ಕುಡ್ಕಿದ್ಯಾ ನೀನು? ಈಸ್ಪೆಟ್ಟಾಡ ಆಡಕ್ಕೆ ಯಾಕೆ ಹೋಗ್ತೀಯ ನೀನು? ಹೋಗಿ ಕುಡ್ದು. ನಾನು ಇವತ್ತು ನಮ್ಮ ಅಕ್ಕ ಇಂತಾಗೆ ನಿಷ್ಠೂರಾಗಿದ್ದೀನಿ ದುಡ್ಡು ಓದ್ಕೊಂಬಂದು. ಅಂತದ್ರಾಗೆ ಈ ನನ್ನ ಮಗ ಇನ್ನೂ ತಗೊಂಡೋಗಿ ಅದನ್ನು ನೀಗ್ರಿಕ್ಕೆವ್ ನೋಡಪ್ಪ. ಇದು ಒಳ್ಳೆಯ ಸವಾಸ ಆತಲ್ಲಪ್ಪ. ನಮ್ಮ ಅಕ್ಕ ಬಂದು ಮರ್ಯಾದೆ ತೆಗೆದ್ರೆ ನಾನು ಏನಪ್ಪ ಮಾಡಲಿ ಮಂಗಾಗೈತೆ. ಅಯ್ಯೋ ದೇವಾ. ಇಲ್ಲೋಡಿಲಿ, ನಾನು ಹೇಳೋದ ಸ್ವಲ್ಪ ಕೇಳು. ಅದು ಏನಾಯ್ತು ಅಂತಂದರೆ, ಮುಚ್ಚತ್ತ ಬಾಯಿ. ಹೇಳೋದೇನು ಕೇಳ್ತಾರೆ ಇವಾಗ? ಹೇಳೋದೇನು ಕೇಳ್ತಾರೆ? ನಾನು ಯಪ್ಪ ಇವ್ನು ನಿಂತಾನು ಬಿಡು, ಬುದ್ಧಿ ಕಲ್ಕೊಳ್ಳೋನಿ ಅಂತ ತಿಳ್ಕೊಂಡೀನಿ. ತಿರ್ಗಾ ತಾಂಡು ನಿಂತದ್ದು ಮಾಡಿ ಅವನು. ಅಯ್ಯೋ ದೇವ್ರು, ಇವಾಗ ಏನು ಮಾಡಬೇಕಪ್ಪ? ನಮ್ಮ ಸಾಲನೂ ತೀರಲಿಲ್ಲ, ಅವ್ರ ದುಡ್ಡು ಉಳಿಲಿಲ್ಲ. ಇಟ್ಲ ನಮ್ಮ ಅಕ್ಕ ಇಂತಾಗ ನಾನು ನಿಷ್ಠೂರಾದೆ. ನನ್ನ ತಂಗಿ ಕಳ್ತನ ಮಾಡ್ಕೊಂಡು ಹೋದ್ಲು, ನನ್ನ ತಂಗಿ ಇಂಥದ್ದು ಕೆಲಸ ಮಾಡಿದ್ಲು ಅಂತೇಳಿ ನಿಷ್ಠೂರಾದೆ. ಅಯ್ಯೋ ದೇವ್ರೇ, ಇದೊಳ್ಳೆ ಸಮಾಸ ಆತಲ್ಲಪ್ಪ ಪರಮಾತ್ಮ. ಅಯ್ಯೋ, ಇದನ್ನೆಲ್ಲೋ ಗೊತ್ಕೊಂಬನಪ್ಪ ಅನ್ನಿಸ್ತೈತೆ. ಅಲ್ಲ, ಈ ಮನ್ಯಾಳ ನನ್ನ ಮಗ ನೋಡಿ ಅಂತ ಮಾಡ್ಯಾನೆ. ದುಡ್ಡು ಕೊಟ್ಟರು ನಿಂತದೇನೋ ಮಾಡೋದು ನೀನು ಮನ್ಯಾಳ. ಅಯ್ಯೋ ದೇವ್ರೆ, ಇವಾಗ ನಮ್ಮ ಅಕ್ಕ ಬಂದು ಮರ್ಯಾದೆ ತೆಗಿತಾಳ್ಕಣೋ. ನಾನು ಏನೋ ಮಾಡಲಿ ಇವಾಗ? ಅಯ್ಯೋ ದೇವ್ರೇ ಭಗವಂತ. ಅಯ್ಯೋ ದೇವ್ರೇ, ನೋಡಿದ್ರಲ್ಲ ಯೋಟೊಂದು ದುಡ್ಡು. 10 ಲಕ್ಷದ ಮ್ಯಾಲೆ ಇತ್ಕಣೋ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, ಒಂದು 12-13 ಲಕ್ಷ ದುಡ್ಡು ಇತ್ತು ಹೆಚ್ಚು ಕಮ್ಮಿ. ಪಾಪ ಹೊಲ ಮಾರಿರೋ ದುಡ್ಡು ಕಣೋ. ಅಯ್ಯೋ ದೇವ್ರೆ, ಮನೆಯಾಳ ಎಲ್ಲ ತಣ್ಣಗೆ ಈಸ್ಪೆಟ್ಟಾಡಿ ಎಲ್ಲ ಹಾಳು ಮಾಡಿದ್ಯಲ್ಲೋ. ಅಯ್ಯೋ ದೇವ್ರೇ, ಬುದ್ಧಿ ಇಲ್ದಾನೆ ನೀನು. ನೀನು ತಲೆ ಕೆಡಿಸ್ಬಿಡು, ಸುಮ್ಮನಿರು. ಇನ್ನೊಂದು 10,000 ಯಾರು ತಗೊಂಡು ಇಸ್ಕೊಂಡು ಕೊಡು. ಹಿಂಗೆ ಹೋಗಿ ಹಿಂಗೆ ಬರ್ತೀನಿ. 1 ಲಕ್ಷ ರೂಪಾಯಿಗೆ ಎತ್ಕೆ ಬರ್ತೀನಿ.
ನಾನೇ ಗೆತ್ಕೊಂಬಂದು ಕೈ ತುಂಬ ಕೊಟ್ಟಿದ್ಯಾಳಪ್ಪ. ಇಲ್ಲೇ ಅದನ್ನು ಮಾತ್ರ ಬಿಡು, ಅದನ್ನು ಬಿಡಲಿಲ್ಲ ಅಂತಂದ್ರೆ ಮನೆ ಮಠ ಎಲ್ಲ ಕಳ್ಕೊಬೇಕಾಗೋದು ಮನೆಯಾಳ. ಬಿಡು ಅದನ್ನು ಬಿಡು, ನೀನು ಫಸ್ಟ್ ಈಸ್ಪೆಟ್ಟಾಡೋದು ಬಿಡು. ಅಯ್ಯೋ ಅವನು ಒಂದು ದಿವಸನೂ ಮಂತಗಳು ಕಂಬ್ತಾ ಇರಲಿಲ್ಲ. ಏನು ದುಡ್ಡು ತಗೊಂಡು ಹೋಗೋನು, ಕೈ ಗುಂಟೆನೇ ಇಟ್ಕೊಂಡು ಹೋಗೋನು. ನಾನು ಇಟ್ಟೊಂದು ದುಡ್ಡು ಎಲ್ಲಿ ಸಿಕ್ತಪ್ಪ ಅಂತ ಹಂಗೆ ತಗೊಂಡೋಗೋನು. ಮೊದಲೇ ಬಿಲ್ಡಪ್ಪ ಇವ್ರ ಅಂತ ಹೇಳಿ ಹೆಸ್ರುವಾಸಿ ಆಗ್ಯವನಿ. ಅದ್ರಾಗೆ ನೀನು ಇಂಥದ್ದು ದುಡ್ಡು ಕಳ್ಸಿರಿ ಅವನ್ನೆಲ್ಲನ ಬಿಟ್ಟ ನೀನು. ಅಲ್ಲ ನೀನು ಬುದ್ಧಿ ಬೇಡವೆ, ಆಟೊಂದು ದುಡ್ಡು ಅವ್ನು ತಗ. ಅವ್ನು ಹಂಗಂಬೋದು ಗೊತ್ತಿದ್ರು 100 ರೂಪಾಯಿ ಐತೆ ಅಂದರೆ ಇಸ್ಪೆಟ್ಟಾಡೋಕೆ ಹೊರಟ್ಬಿಡ್ತಾನೆ ತಕೊಂಡು. ಅಂಥದ್ರಾಗೆ 1000 ರೂಪಾಯಿ ಐತೆ ಅಂದ್ರೂ ಇಲ್ಲ ಅಂತ ಮನ್ಸು ಅಲ್ಲ. ಅಂಥದ್ರ ಲಕ್ಷಗಟ್ಟಲೆ ದುಡ್ಡು ಅವ್ನ ಕೈ ಕೊಟ್ಟರೆ ಅಂತ ಏನೋ ನಿಲ್ಲೇ ಉಂಟೆ. ಆಗಲೂ ರಾತ್ರಿ ಆಡ್ಬಿಟ್ಟು ಅವ್ನು ಈಸ್ಪೆಟ್ಟ. ಆಗಲೂ ರಾತ್ರಿ ಈಸ್ಪೆಟ್ಟ ಆಡ್ಕೊಳತ್ ಕುಕ್ಕಣವನು. ಅಲ್ಲ ನಿನ್ಗೊಂದು ಸ್ವಲ್ಪನಾದ್ರೂ ಬುದ್ಧಿ ಬೇಡವೇನೆ ರಂಗಮ್ಮ. ಹೋಗಿ ಅಂತ ನಂಬದು ಗೊತ್ತಿದ್ದು ಕೊಟ್ಟಿದ್ಯಾ? ಏನು ಮಾಡೋಣ ಅಜಯ್, ಕೊಟ್ಟೆ ಬಿಡತ್ತ ಹೋಗ್ಲಿ. ಯಾತ ಸಾಲ ಫಲ ತೀರಿಸ್ಕೊಂತಾನೆ ಬುದ್ಧಿ ಬಂದೈತೆ. ಅಲ್ಲೂ ಇಲ್ಲೂ ಹೊಲ್ದೇವ್ನಿ. ಅಯ್ಯೋ ನಾನು ಸಾಲ ಮಾತ್ರ ಮಾಡಲ್ಲ ಕಣೆ. ಈ ಪಟವನು ಇಷ್ಟ ಆದ್ರೂ ಸವಾಸಕ್ಕೆ ಹೋಗಲ್ಲ ನಾನು ಇನ್ಮೇಲಿಂದಾನ ಅಂತ ಹೇಳಿ ಸಾಲ ಮಾಡ್ಕೊಂಡಾಗ ಗೋಳಾಡೋನು. ಸಂಘದಾಗೆಲ್ಲ ತಗೊಂಡು ಓಟ್ ಸಾಲ ಮಾಡ್ಕೊಂಡಿದ್ದೀವಿ. ಜೀವ ಕಳ್ಕೊಂಬೋದು ಒಂದೇ ಬಾಕಿ ಸಾಲದ್ದು ಇದರಿಂದ ಅಂತ ಪರಿಸ್ಥಿತಿಲಿ ಇದ್ದೀವಿ. ಅದಕ್ಕೇನೆ ಅವಾಗ ಹಂಗೆಲ್ಲ ಹೇಳೋನಲ್ಲ, ನಾನು ಅದ್ರ ಸವಾಸಕ್ಕೆ ಹೋಗಲ್ಲ ಇನ್ಮೇಲೆ, ಬುದ್ಧಿ ಕಲ್ಕೊಂತೀನಿ ಹಂಗೆ ಹಿಂಗೆ ಅಂತ ಹೇಳಿ ಬಿಗ್ಗೇನಲ್ಲ ಭಾಷಣನ. ನಾವು ಅದಕ್ಕೇನೆ ಒಳ್ಳೇನು ಇನ್ನು ಬುದ್ಧಿ ಕಲ್ತ್ಕೊಂಡವನೇ, ಒಳ್ಳೆ ಬುದ್ಧಿ ಬಂದೈತಿ ಅಂತ ನಾನು ತಿಳ್ಕೊಂಡೀನಿ. ಆದರೆ ನನ್ನ ಮಗ ಇಂಥ ಲೋಪರ್ ಬುದ್ಧಿ ಐತಿ ಅಂತ ಅಂದ್ಕೊಂಡಿರ್ಲಿಲ್ಲ. ಲೋಪರ್ ನನ್ನ ಮಗ ಬುದ್ಧಿ ಕಲ್ತ್ಕೊಂಡವನೇ ಅಂದ್ಕೊಂಡೀನಿ. ಇನ್ನಾಗ ಅನ್ಕೊಂತ್ರಿ ಬುದ್ಧಿ ಬಿಟ್ಟಿಲ್ಲ. ನಿನ್ನ ತಲೆ ಕೆಡಿಸಿ ಬೇಡ. ಈಗ ದುಡ್ಕೊಬೈತೀನಿ, ನಾನು ಬೆಳಕ ರೀತಿ ದುಡ್ಕೊಬೈತೀನಿ. ಸುಮ್ಮನಿರು, ಬರೀ ಬಿಲ್ಡಪ್ ಕೊಡಬೇಡ ನೀನು. ಬಿಲ್ಡಪ್ ಕೊಟ್ಟರೆ ಮಕ್ಕ ಹೊಡೆದು ಬಿಡ್ತೀನಿ ನನ್ನ ಮಗನೇ. ಕೆನ್ ಹೊಡೆದು ಬಿಡ್ತೀನಿ. ನೀನು ತಗೊಂಡೋಗಿ ಎಲ್ಲನ ಹಾಳು ಮಾಡಿ ಬಂದು ಬೇವರ್ಸಿ ನನ್ನ ಮಗ. ನಮ್ಮ ಅಕ್ಕ ಇಂಥ ಓದ್ಕೊಂಬಂದಿರೋ ದುಡ್ಡನ್ನ ಅದನ್ನು ಕಳೆದ ಮನಿಯಾಳ. ಒಯ್ಯ ದೇವ್ರೆ, ಉಂಡಂಗಲ್ಲ ತಿಂದಂಗಲ್ಲ ಎಲ್ಲ ಹಾಳು ಮಾಡಿ ಇಕ್ಕಿದ್ನಲ್ಲ ಮನಿಯಾಳ. ಇವ ನಮ್ಮ ಅಕ್ಕ ಬತ್ತಾಳೆ ಏನು ಹೇಳು, ನಮ್ಮ ಅಕ್ಕ ಮರ್ಯಾದೆ ತೆಗಿತಾಳೆ ಏನು ಹೇಳು. ಗೆತ್ಕೊಂಬರೋನು ಇಂಥ ಮಸ್ತಾಗಿ ಹೇಳಿದೀಯ. ಬರೀ ನೀನು ಬಿಲ್ಡಪ್ ಅಷ್ಟೇನೆ ಕಣೋ, ಬಿಲ್ಡಪ್ ಅಷ್ಟೇ ಕಣೋ ನೀನು. ನಿನ್ನ ತಲೆ ಕೆಡಿಸಿ ಬೇಡ, ಸುಮ್ಕಿ ನಮ್ಗೆ ಹೇಳ್ತಿಲ್ವಿ. ಅದು ಏನು ನಿಮ್ಮ ಅಕ್ಕ ಬರುತ್ತೆ ಹೇಳ್ತೀವಿ. ಯಾಕೆ ಏನು ಲೆಕ್ಕ ಅದೇನು ಬರ್ದಿಕ್ಕೂ ನಾನು ಕೊಡ್ತೀನಿ. ಅದೇನು ನಿನ್ನ ದುಡ್ಡು ನಾನು ಏನು ತಿಂದ್ರದ್ದು ಅದನ್ನ ಕೊಡ್ಬೇಕು, ನಂಗೆ ಕೊಡ್ತೀನಿ. ಬ್ಯಾಕ ರೀತಿ ಕೊಡ್ತೀನಿ. 1-2 ದಿನ ಸುಧಾರಿಸು. ಅದು ಯಾವತ್ತು ಕೊಡ್ತೀನಿ ನಂಗೆ ಗೊತ್ತಿಲ್ಲ ಅಷ್ಟೇ. ನಾನು ಇಲ್ಲೋಡ ತಲೆ ಕೆಟ್ಬಿಟ್ರೆ ನಾನು ನನ್ನ ಮಗ. ನನ್ನ ತಲೆ ಕೆಟ್ಬಿಟ್ರೆ ಲೋದ್ ನನ್ನ ಮಗ. ನನ್ನ ತಲೆ ಕೆಟ್ಬಿಟ್ರೆ ನಾನು ಮೆಂಟ್ಲು ನನ್ನ ಮಗ. ನನ್ನ ತಲೆ ಕೆಟ್ಟರೆ ನಾನು ಬೇರೆನೇ ವಿಚಾರ. ಅದು ಹೇಳೋಕ್ಕಾಗಲ್ಲ ಅದು ಏನು ವಿಚಾರ ಅಂತ. ತಲೆ ಕೆಟ್ಟರೆ ಅದ್ರ ಬೇರೆ ರೀತಿನೇ ಆಗುತ್ತೆ. ಮುಚ್ಚವಾಯಿ ಮುಚ್ಚವ್. ಇನ್ನೂ ಬರೀ ಬಿಲ್ಡಪ್ ಕೊಡ್ತಾನೆ ಮನ್ಯಾಳ. ಏನು ಕಿಸಿಯಕ್ಕಾಗಲಿಲ್ಲ, ಏನು ದುಡಿಯೋಕ್ಕಾಗಲಿಲ್ಲ ಅಂದ್ರೂ ಇನ್ನು ಬಿಲ್ಡಪ್ ನೋಡು. ಮುಚ್ಚಬಾಯಿ. ಬರೀ ಹೇಳೋದೇ ಆತು ಮಗನೇ. ಅಲ್ಲಕ್ಕ ಪಲಟ್ನಂತಾನು ಬರೀ ಹೇಳೋದೇನಿ. ಹೇಳೋದು ಬಿಟ್ರೆ ನಿನ್ಗೇನೋ ಬರುತ್ತೆ, ಏನು ಬರೋಲ್ಲ ಅಲ್ಲಕ್ಕೆ ನನ್ನ ಮಗನೇ. ನಮ್ಮ ಅಕ್ಕ ಬಂದಾಗ ಏನು ಹೇಳೋಣ ಏನೋ ಅನ್ನಿಸ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ಇವ ನನ್ನ ಮಗನ ಕೈಗೆ ದುಡ್ಡು ಕೊಟ್ಟಿದ್ದೆ. ಇವ ನನ್ನ ಮಗ ಬುದ್ಧಿ ಕಲ್ಕಣವನೇ ಅಂದ್ಕೊಂಡಿದ್ದೆ. ಇಸ್ಪೆಟ್ಟಾಡಕ್ಕೆ ಪಟ್ಟು ಹೋಗಲ್ಲ ಅಂಬನು. ನಾನು ದುಡ್ಡು ಕಳಿಸಿದ್ಕೆ ಎಲ್ಲ ದುಡ್ಡು ಕಳೆದು ಬಿಟ್ಟವನಂತೆ. 10,000 ಅಂತಿರೋದು. ನಮ್ಮ ಅಕ್ಕ ಬತ್ತಾಳಂತ ಮರ್ಯಾದೆ ತೆಗಿತಾಳಂತೆ. ಏನು ಮಾಡೋಣಪ್ಪ, ಮಂಗಾಗೈತೆ ಹೋಗತ್ತ. ಇವಾಗ ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ ಅನ್ನಿಸ್ತೈತೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.